ತಗೊಳ್ಳಿದೆ ಅವರಿಗೆ ಜನರ ಸಮಸ್ಯೆ ಬಗೆಹರಿಸಕ್ಕಂತ ಅವ್ರ ಕೈಲಿಂದ ಆಗಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಲ್ಲ, ನನ್ನ ಪ್ರಶ್ನೆಗೆ ಒಂದಕ್ಕನ ಉತ್ತರ ಕೊಟ್ಟಿದ್ದಾರಾ? ಕೇಂದ್ರ ಸರ್ಕಾರ 330 ಕೋಟಿ ರೂಪಾಯಿ GIS ಮ್ಯಾಪಿಂಗು ವಕ್ಫ್ ಪ್ರಾಪರ್ಟಿಗೆ ಕೊಟ್ಟಿರೋದು ಸುಳ್ಳ? GIS ಮ್ಯಾಪಿಂಗ್ ಮಾಡಿಬಿಟ್ಟು ನಾವು ವಕ್ಫ್ ಆಸ್ತಿಗಳನ್ನು ಉಳಿಸ್ತೀವಿ ಅಂತ ಹೇಳಿರೋದು ಸುಳ್ಳ? BJP ಅವರು ತಮ್ಮ ಪ್ರಣಾಳಿಕೆಯಲ್ಲಿ ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ನಾವು ಮಾಡ್ತೀವಿ, ನಾವು ಎದುರು ನಿಂತು ನಿಮಗೆ ಅದೆಲ್ಲ ವಾಪಸ್ ಇಸ್ಕೊಡ್ತೀವಿ ಅಂತ ಹೇಳಿದ್ದು ಸುಳ್ಳ? ಫಸ್ಟ್ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವ್ರ ಕಾಲದಲ್ಲಿ ಸ್ಟೇಟ್ ವಕ್ಫಿಗೆ ಏನು ಇವರು ಬೀಗ ಹಾಕಿದ್ರಾ? ಇವ್ರ ಕಾಲದಲ್ಲಿ ಎಷ್ಟು ದೇವಾಲಯಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಹೇಳಿ. ನಾನು ಅಂಕಿಅಂಶಗಳು ಕೊಡ್ತೀನಿ ಬೇಕಿದ್ರೆ ನಮ್ಮ ಜಿಲ್ಲೆದು. ಇವರಿಗೆ ಪ್ರಶ್ನೆ ಕೊಡೋಕ್ಕೆ ಇವರಿಗೆ ಏನು ಪ್ರಶ್ನೆ ಕೇಳ್ತೀವಿ ಅದು ಬಿಟ್ಟಿನೆಲ್ಲ ಉತ್ತರ ಕೊಡ್ತಾರೆ ಇವರು. ಸ್ಪೆಸಿಫಿಕ್ ಆಗಿ ನಾವು ಪ್ರಶ್ನೆಗಳು ಕೇಳಿರೋದು ವಕ್ಫ್ ಬಗ್ಗೆ ಮಾತಾಡ್ತೀರಾ, ರೆಡಿ ಇದ್ದೀವಿ. ನಾವು ವಕ್ಫ್ ಬಗ್ಗೆನೇ ಕೇಳಿರೋದಲ್ಲ. ಶೋಭಾ ಕರಂದ್ಲಾಜೆ ಅವರ ಏನು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ಅದ್ರ ಬಗ್ಗೆನೇ ಪ್ರಸ್ತಾಪ ಮಾಡ್ತಾ ಇರೋದಲ್ವಾ? ಸುಳ್ಳು ಸುದ್ದಿ ಹಬ್ಸೋದು, ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತೋದು ಇದೇ ಕೆಲಸ ಆಗಿಬಿಟ್ಟಿದೆ. ಈಗ ತೇಜಸ್ವಿ ಸೂರ್ಯ ಟ್ವೀಟನ್ನು ಡಿಲೀಟ್ ಮಾಡಿಲ್ವಾ? ಯಾಕೆ ಡಿಲೀಟ್ ಮಾಡಿದ್ರು? ಯಾಕಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸತ್ಯಾಂಶ ಇರಲಿಲ್ಲ, ಅದಕ್ಕೆ ತಾನೇ ಡಿಲೀಟ್ ಮಾಡಿದ್ದವರು. ಸೊ ಇದು ಭಾಳ ಎದ್ದು ಕಾಣುತ್ತೆ. ಇದು ಅವರು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾಡ್ತಾ ಇರೋದಷ್ಟೇ. ನಾನು ಅವತ್ತಿಂದ ಕೇಳ್ತಾ ಇದ್ದೀನಲ್ಲ, ಯಾವ ನೀತಿ ಯಾವ ಯೋಜನೆ ನಾವು ಬಂದ ಮೇಲೆ ಚೇಂಜ್ ಆಗಿದೆ ಹೇಳಿ? ಯಾವುದೂ ಆಗಿಲ್ಲ. ಈ ವಕ್ಫ್ ಪ್ರಕರಣ ಸಂಬಂಧಪಟ್ಟಂತೆ ಯಾವುದೂ ಆಗಿಲ್ಲ. ನಾಟ್ ಅ ಪಾಲಿಸಿ ಚೇಂಜ್, ನಾಟ್ ಅ ರೂಲ್ ಚೇಂಜ್, ನೋ ನ್ಯೂ ಸ್ಕೀಮ್ಸ್. ಆದರೂ ಕೂಡ ಇವ್ರ ಸರ್ಕಾರದಲ್ಲಿ ಏನಿತ್ತು ಅದೇ ತಾನೇ ಕಾನೂನು ಇರೋದು ಈಗಲೂ. ಆದ್ರಿಂದ ಇದು ಅವರ ರಾಜಕೀಯ ಅಸ್ತಿತ್ವಗಳನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ನೀವೇ ನೋಡಿ, ಪಾರ್ಟಿ ಒಂದಾಗಿ ಮಾಡ್ತಾ ಇದೆಯಾ? ಇಲ್ಲ. ಇದು ಒಂದು ಯತ್ನಾಳ್ ಅವರು ಜಾರಕಿಹೊಳಿ ಅವರು ಒಂದು ಮಾಡಿದ್ದಾರೆ, ಅವರು ನಿಜವಾದ BJP ಅಂತೆ. ಇಲ್ಲಿ ರಾಜ್ಯಾಧ್ಯಕ್ಷರು ಒಂದು ಮಾಡಿದ್ದಾರೆ, ಅವರು ನಿಜವಾದ BJP ಅಂತೆ. ನಾವು ಹೇಳ್ತಾ ಇರೋದು BJP ಅವರಿಗೆ ಮತ್ತು ಆ ತಂಡಗಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ನಾವು ಹೇಳ್ತಾ ಇರೋದೇನ್ರಿ? ಅವರೇ ತಾನೇ ಹೇಳ್ತಾ ಇರೋದು BJP ತಬ್ಬಲಿಯಾಗಿದೆ ಅಂತ, ಅವ್ರ ಯೋಜನೆಗಳು ತಬ್ಬಲಿಯಾಗಿದೆ ಅಂತ ಹೇಳಿದ್ರು ಕೂಡ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಲ್ಲ. ಇವ್ರದ್ದೆಲ್ಲ ಬರೇ ಏನೋ ರೋಷ ಸಿದ್ದರಾಮಯ್ಯ ಅವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ, ನಮ್ಮ ಮೇಲೆ. ಪಾಪ ಈ ಹಾದಿನಲ್ಲಿ ಬೀದಿನಲ್ಲೆಲ್ಲ ಅವ್ರ ಪಕ್ಷದವರೇ ಬೈಕೊಂಡು ಓಡಾಡ್ತಾ ಇದ್ದಾರೆ. ನೀನು ಭ್ರಷ್ಟ, ನಿಮ್ಮಪ್ಪ ಭ್ರಷ್ಟ, ವೇದಿಕೆ ಹತ್ತಿದ್ರೆ ಮುಜುಗರ ಆಗುತ್ತೆ, ಆದರೆ ನಿಮ್ಮ ಈ ಪಕ್ಷಕ್ಕೆ ತಂದೆ ಇಲ್ಲ ತಾಯಿ ಇಲ್ಲ, ನಾವೇ ಮುಂದಿನ ನಾಯಕರು, ಇವರೆಲ್ಲ ಔಟ್ ಆಗ್ತಾರೆ, ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ, ಮೊರೇಷಿಯಸ್ಸಿಗೆ ಯಾಕೆ ಹೋಗ್ತಾ ಇದ್ದಾರೆ, ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಯಾಕಿದೆ ನಿಮ್ಮ ಹೆಸರು, ಇವೆಲ್ಲ ನಾವಲ್ಲ ಅವರೇ ಹೇಳ್ತಾ ಇರೋದಲ್ಲ. ಅದನ್ನು ನಿಯಂತ್ರಣ ಮಾಡಲಿ ಫಸ್ಟ್ ಅವರು, ಅದಾದಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಲಿ. ಅಂದ್ರೆ ಸಚಿವರಾಗಿ ಅವರು ಜನತೆ ಮೀರಿ ಮಾತನಾಡ್ತಾರೆ, ಇದೆಲ್ಲ ಪಕ್ಷಕ್ಕೂ ಡ್ಯಾಮೇಜ್ ತಗೋಬೇಕು ವಿರುದ್ಧ ಅಂತ ನೋಡಿ. ಇದಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. PCC ಅಧ್ಯಕ್ಷರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ. ಆಮೇಲೆ BJP ಅವರು ಇರ್ಬೋದು, JDS ಅವರು ಇರ್ಬೋದು, ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಅರ್ಗ ಜ್ಞಾನೇಂದ್ರ ಅವರು ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್, ಫಾರ್ಮರ್ ಹೋಮ್ ಮಿನಿಸ್ಟರ್, ಅವರು ಖರ್ಗೆ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಕುಟುಂಬವ್ರ ಬಗ್ಗೆ ಏನು ಹೇಳಿದ್ರು? ಖರ್ಗೆ ಕಾಣಿಸ್ತಾರೆ, ಚಾರ್ಡಿದ್ದಾರೆ, ಸುಟ್ಟೋಗಿದೆ ಅವ್ರದ್ದು ಚರ್ಮ ಎಲ್ಲ ಬ್ಲ್ಯಾಕ್ ಆಗಿದ್ದಾರೆ ಅಂತ ಹೇಳಿದಾಗ BJP ಅವರು ಏನಾದರೂ ಮಾಡಿದ್ರ? ನ್ಯಾಷನಲ್ ನ್ಯೂಸ್ ಆಯ್ತಾ ಇದು? ಯಾಕೆ ಅವಾಗೆಲ್ಲ ಸುಮ್ಮನಿದ್ರು BJP ಅವರು, JDS ಅವರೆಲ್ಲರೂ? ಅರ್ಗ ಜ್ಞಾನೇಂದ್ರ ಅವರು ಹೇಳಿರೋದು ತಪ್ಪು ಅಂತ ಯಾರನ್ನ ಒಬ್ರು ಹೇಳಿದ್ರ? ಹಂಗಂತ ನಾವು ಜಮೀರ್ ಅವ್ರು ಹೇಳಿರೋದು ಸರಿ ಅಂತ ನಾವು ಹೇಳ್ತಾ ಇಲ್ಲ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ, ವರಿಷ್ಠರು ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಯಾರಿಗೂ ಕೂಡ ಅವರ ಬಣ್ಣದ ಬಗ್ಗೆ ಇರ್ಬೋದು, ಅವರ ಹಾವಭಾವದ ಬಗ್ಗೆ ಇರ್ಬೋದು, ಅದಕ್ಕೆ ಪ್ರಶ್ನೆ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.